ಸೀರಿಯಲ್ ಕಿಲ್ಲರ್ ಅಥವಾ ಸೈಕೋಪಾತ್ ಎಂಬುದು ಅವನ ಕಿವಿಯಲ್ಲಿ ಇನ್ನೂ ಗುಯಿಗುಡುತ್ತಿತ್ತು. ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಶಿವಧನಸನ್ನು ಯಾರು ಮುರಿದ್ರು ಅಂತ ಕ್ಲಾಸಲ್ಲಿ ಕೇಳಿದಾಗ ಮಕ್ಕಳೆಲ್ಲ ಗಾಬರಿಯಾಗಿ ನಾನಲ್ಲ ಅಂದ್ರಂತೆ. ಹಾಗೆ ನಾವು ಹೂ ಕಿಲ್ ನಿಹಾರಿಕಾ ಅಂತ ನಿಮ್ಮನ್ನು ಕೇಳಿದ್ರೆ ನೀವು ಗಾಬರಿ ಆಗಬೇಡಿ. ನಿಹಾರಿಕಾನ ಯಾರು ಕೊಂದಿದ್ದು ಅಂತ ಈ ಪುಸ್ತಕದಲ್ಲಿ ಡಿಟೆಕ್ಟಿವ್ ಹಿಮವಂತು ಕಂಡುಹಿಡಿತಾನೆ. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಹೂ ಕಿಲ್ಡ್ ನಿಹಾರಿಕಾ. ಲೇಖಕರು ಕೌಶಿಕ್ ಕೂಡರಸ್ತೆ, ಪ್ರಕಾಶಕರು ಸ್ನೇಹ ಬುಕ್ ಹೌಸ್. ಪುಟಗಳು 144, ಬೆಲೆ ₹175. ಜಾನ್ರ ಡಿಟೆಕ್ಟಿವ್ ಥ್ರಿಲ್ಲರ್. ಹೆಸರೇ ಹೇಳೋ ಹಾಗೆ ಇದೊಂದು ಡಿಟೆಕ್ಟಿವ್ ನಾವಲು. ಕೌಶಿಕ್ ಕೂಡರಸ್ತೆ ಅವರ 16ನೇ ಕಾದಂಬರಿ. ಸುಹಾಸ್ ಅನ್ನೋ ವ್ಯಕ್ತಿ ಡ್ರಗ್ಸ್ ತಗೊಂಡು ಕಾರಲ್ಲಿ ಹೋಗ್ಬೇಕಾದ್ರೆ ಮಧುರಾನಗರ ಪೊಲೀಸರ ಚಕ್ಬಂದಿಯಲ್ಲಿ ಅವನು ಸಿಗಾಕೋತಾನೆ. ಸುಹಾಸ್ನ ಕಾರು ಚೆಕ್ ಮಾಡಿದಾಗ ಅವರಿಗೆ ಕಿತ್ತೋಗಿರೋ ಲೇಡಿ ಸ್ಲಿಪ್ಪರು ಮತ್ತು 2 ಖಾಲಿಯಾಗಿರೋ ಪೆಟ್ರೋಲ್ ಕ್ಯಾನ್ ಸಿಗುತ್ತೆ. ಮಧುರಾನಗರದಲ್ಲಿ ಯುವತಿಯರು ಕಣ್ಮರೆ ಆಗ್ತಾ ಇರ್ತಾರೆ. ಅದಕ್ಕೋಸ್ಕರ ಪೊಲೀಸರು ನಾಕಾಬಂದಿ ಮಾಡಿರ್ತಾರೆ. ಈ ಸುಹಾಸ್ ಮೇಲೆ ಅವರಿಗೆ ಡೌಟ್ ಆಗುತ್ತೆ. ಸುಹಾಸನ ಪ್ರಶ್ನಿಸಿದಾಗ ಅವನು ನನ್ನ ಫ್ರೆಂಡ್ ನಿಹಾರಿಕಾನ ಅವಳ ಮನೆಗೆ ಡ್ರಾಪ್ ಮಾಡಿ ನಾನು ವಾಪಸ್ ಹೋಗ್ತಾ ಇದ್ದೆ, ಅವಳು ಚಪ್ಪಲಿ ಕಿತ್ತೋಯ್ತು, ಅದಕ್ಕೆ ಅವಳು ಕಾರಲ್ಲೇ ಬಿಟ್ಟಿದ್ದಾಳೆ ಅಂತ ಹೇಳ್ತಾನೆ. ಸುಹಾಸ್ ಮಾತನ್ನ ಪೊಲೀಸರು ನಂಬೋದಿಲ್ಲ. ಅವನ್ನ ಕರ್ಕೊಂಡು ನಿಹಾರಿಕಾ ಮನೆಗೆ ಹೋಗ್ತಾರೆ. ಆದರೆ ಅಲ್ಲಿ ನಿಹಾರಿಕಾ ಇರಲ್ಲ, ಅಲ್ಲಿ ಅವಳ ರಕ್ತ ಎಲ್ಲ ಚೆಲ್ಲಾಡಿರುತ್ತೆ. ಸೊ ಪ್ರಾಬಬ್ಲಿ ನಿಹಾರಿಕಾ ಕೊಲೆ ಆಗಿರ್ತಾಳೆ ಅಥವಾ ಕಿಡ್ನಾಪ್ ಆಗಿದ್ದಾಳೆ ಅಂತ ಅನ್ಕೋತಾರೆ. ಈ ಅಪರಾಧ ಸುಹಾಸ್ ಮೇಲೆ ಬರುತ್ತೆ. ಆದರೆ ಸುಹಾಸ್ನ ಫ್ರೆಂಡ್ ಆದ ಅನ್ನೆನ್ನಳಿಗೆ ಸುಹಾಸು ಈ ತಪ್ಪು ಮಾಡಿರಲ್ಲ ಅಂತ ಅನಿಸುತ್ತೆ. ಸೊ ಅವಳು ನಮ್ಮ ಲೋಕಲ್ ಶರ್ಲಾಕ್ ಹೋಮ್ಸ್ ಆದ ಹಿಮವಂತನಿಗೆ ಈ ಕೇಸ್ನ ವಹಿಸ್ತಾಳೆ. ನೀವು ದಯವಿಟ್ಟು ಇದರ ಹಿಂದೆ ಇರೋ ಸತ್ಯವನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾಳೆ. ಅವಳಿಂದ ಡೀಟೇಲ್ಸ್ ತಗೊಂಡ ಹಿಮವಂತ ಆ್ಯಕ್ಷನ್ಗೆ ಇಳಿತಾನೆ. ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಹಲವಾರು ಕೊಲೆಗಳು ನಡೆಯುತ್ತೆ. ಸುಹಾಸು ತಾನು ನಿರಪರಾಧಿ ಅಂತ ಎಷ್ಟೇ ಹೇಳಿದ್ರೂ ಎಲ್ಲ ಸಾಕ್ಷಿಗಳು ಅವನ ವಿರುದ್ಧವಾಗೇ ಇರುತ್ತೆ. ಜೊತೆಗೆ ಕೊಲೆಯಾದ ಜಾಗದಲ್ಲಿ ವಿಚಿತ್ರವಾದ ಸಿಂಬಲ್ಲು ಮತ್ತು ಕಪ್ಪು ಚಿಟ್ಟೆ ಇರುತ್ತೆ. ಇದ್ರ ಸಿಗ್ನಿಫಿಕೆನ್ಸ್ ಏನು ಅಂತ ನಾವಿಲ್ಲಿ ಹೇಳಿದ್ರೆ ನಿಮಗೆ ಕತೆ ಓದೋ ಮಜಾನೇ ಹೊರಟೋಗ್ಬಿಡುತ್ತೆ. ಪುಸ್ತಕ ಓದಿ ತಿಳ್ಕೊಳ್ಳಿ. ಕತೆ ಎಂಡಿಂಗಲ್ಲಿ ಒಂದು ಸಖತ್ತಾದ ಟ್ವಿಸ್ಟ್ ಇದೆ. ಕೌಶಿಕ್ ಅವರು ಒಂದು ಸೂಪರ್ ಆಗಿರೋ ಸರ್ಪ್ರೈಸ್ ಎಲಿಮೆಂಟ್ನ ಈ ಪುಸ್ತಕದ ಕ್ಲೈಮ್ಯಾಕ್ಸಲ್ಲಿ ನಮಗೆ ಕೊಟ್ಟಿದ್ದಾರೆ. ಆದರೆ ನಮಗೆ ಅರ್ಥ ಆಗದಿದ್ದು ಒಂದು ಏನಂದರೆ, ಮೊಬೈಲಿಗೆ ಕಾಲ್ ಬಂತು ಅಥವಾ ಮೆಸೇಜ್ ಬಂತು ಅಂತ ಹೇಳೋ ಬದಲು ಕೀಪ್ಯಾಡ್ ಮೊಬೈಲಿಗೆ ಮೆಸೇಜ್ ಬಂತು, ಕೀಪ್ಯಾಡ್ ಮೊಬೈಲಿಗೆ ಕಾಲ್ ಬಂತು ಅಂತ ಬರೆದಿದ್ದಾರೆ. ಯಾಕೆ ಅಂತ ನಮಗೆ ಇನ್ನೂ ಗೊತ್ತಾಗಿಲ್ಲ. ಕಡೆಗೆ ಕೇಸ್ ಏನಾಯಿತು, ಸುಹಾಸ್ ಬಿಡುಗಡೆ ಆದ್ನ, ಅನನ್ಯ, ವಿಶ್ವಾಸ್, ನಿಹಾರಿಕಾ, ಕೋಕಿಲ ಇವರಿಗೆಲ್ಲ ಏನು ಸಂಬಂಧ, ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ಪುಸ್ತಕವನ್ನು ಓದಲೇಬೇಕು. ಇಂಥ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವ ಕಡೆಯ ಪ್ರಶ್ನೆ, ಹೂ ಕಿಲ್ಡ್ ನಿಹಾರಿಕಾ? ಇದಕ್ಕೆ ಉತ್ತರ ಪುಸ್ತಕದಲ್ಲಿದೆ, ನೀವೇ ಹುಡುಕಿ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಅಲ್ಲಿಗೆ 5 ಲೀಟರ್ ಸಾಮರ್ಥ್ಯದ 2 ಖಾಲಿ ಬಿಳಿ ಕ್ಯಾನ್ಗಳನ್ನು ಹಿಡಿದು ಬಂದ ಹೆಡ್ ಕಾನ್ಸ್ಟೇಬಲ್ ಬಾಲಯ್ಯನು, ಸರ್, ಇದು ಅವನ ಕಾರೊಳಗೆ ಸಿಕ್ತು, ಪೆಟ್ರೋಲ್ ವಾಸನೆ ಬರ್ತಿದೆ ಎಂದಿದ್ದು ಸುಹಾಸನ ಬೆನ್ನುಹುರಿಯಲ್ಲಿ ಸಣ್ಣ ಚಳುಕೊಂದನ್ನು ಮೂಡಿಸಿತು. ಆದರೆ ಇದು ಜಯರಾಮನಲ್ಲಿ ಸಣ್ಣ ಅಚ್ಚರಿಯನ್ನು ಹುಟ್ಟಿಸಿದ್ದರಿಂದ, ಕೊಡಿಯಿಲ್ಲೇ ಎನ್ನುತ್ತಾ ಆ ಬಿಳಿ ಕ್ಯಾನಿನ ಮೂತಿಯನ್ನು ಮೂಸುತ್ತಾ, ಇದೇನಿದು ಎಂದು ಪ್ರಶ್ನಿಸಿದ್ದು ಸುಹಾಸ್ನಲ್ಲಿ ಸಣ್ಣ ಭಯವನ್ನು ಹುಟ್ಟಿಸಿದಾದರೂ ಅದನ್ನೆಲ್ಲ ಬದಿಗಿಟ್ಟು ನಾಟಕೀಯವಾಗಿ ಧೈರ್ಯವನ್ನು ತಂದುಕೊಂಡು, ನಿಜ ಹೇಳ ಸರ್, ನನಗೆ ಇದೆಲ್ಲ ಒಂಥರ ತಮಾಷೆ ಅನ್ನಿಸ್ತಿದೆ, ಗಾಡಿಯೊಳಗೆ ಪೆಟ್ರೋಲ್ ಕ್ಯಾನ್ಗಳು ಇರಬಾರ್ದಾ ಎಂದು ನಗುತ್ತಾ ಪ್ರಶ್ನಿಸಿದ್ದು ಜಯರಾಮ್ನ ಅಹಮ್ಮನ್ನು ಸಣ್ಣಗೆ ಕೆದಕಿದಂತಾಯಿತು. ಆಗಷ್ಟೇ ಹುಟ್ಟಿದ ಅಹಂನಲ್ಲಿಯೇ, ಪೆಟ್ರೋಲ್ ಕ್ಯಾನು ಇರಬಾರ್ದು ಅಂತಲ್ಲ, ಗಾಂಜಾ, ಲೇಡಿ ಸ್ಲಿಪ್ಪರು, ಪೆಟ್ರೋಲ್ ಕ್ಯಾನು ಒಟ್ಟಿಗೆ ಇರಬಾರ್ದು ಎಂದವನು. ಅನಂತರ ಅಲ್ಲಿದ್ದ ಹೆಡ್ ಕಾನ್ಸ್ಟೇಬಲ್ ಬಾಲಯ್ಯನಿಗೆ, ರೇ ಬಾಲಯ್ಯ, ಜೀಪ್ ತೆಗೀರಿ, ಇವನನ್ನು ಗಾಡಿಯೊಳಗೆ ಕೂರಿಸ್ಕೊಳ್ಳಿ, ಆ ಹುಡುಗಿ ಮನೆ ಹತ್ರ ಹೋಗೋಣ, ಇವನು ಹೇಳ್ತಿರೋದಕ್ಕೂ ಇವನ ಬಿಹೇವಿಯರ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಎಂದದ್ದು ಸುಹಾಸ್ನನ್ನು ಅನಿರೀಕ್ಷಿತ ಗೊಡವೆಗೆ ದೂಡಿತು. ಇನ್ ಕೇಸ್ ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ.
ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ರೀಡಿಂಗ್, ಸ್ಟೇ ಕ್ಯೂರಿಯಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.